ಹಲೋ ಆಲ್. ಇವತ್ತು ಮಾರ್ನಿಂಗಿಂದ ಹೆವಿ ರೈನ್ ವಾರ್ನಿಂಗ್ ಇತ್ತು. ಮಾರ್ನಿಂಗಿಂದ ಎಲ್ಲ ಕೇಸಸ್ ಮುಗಿಸಿ ಇನ್ನೇನು ಮನೆಗೆ ಹೊರಡಬೇಕು ಅನ್ನೋ ಟೈಮಲ್ಲಿ ಒಂದು ಕಾಲ್ ಬರುತ್ತೆ. ಅದು ರೆಗ್ಯುಲರ್ ಪೇಷಂಟ್ ಕಡೆಯಿಂದ ಆಗಿರಲಿಲ್ಲ. ವೆರಿ ಸ್ಪೆಷಲ್ ಕೇಸ್ ಆ್ಯಂಡ್ ವೆರಿ ರೇರ್ ಕೇಸ್. ಆ ಕೇಸ್ ನೋಡೋಕ್ಕೆ ನಾವು ಕಾಡ್ ಒಳಗೆ ಹೋಗಬೇಕಾಯಿತು. ರೈನ್ ಸ್ವಲ್ಪ ಸ್ಟಾಪ್ ಆಗಿತ್ತು. ಬಟ್ ಕೇಸ್ ಯಾವುದು? ಹೋ, ಇಟ್ಸ್ ಸ್ಪಾಟೆಡ್ ಡೀರ್ ಹಿಸ್ಟ್ರಿ ಕೇಳಿದಾಗ ಇದು ಸ್ಟ್ರೀಟ್ ಡಾಗ್ಸಿಂದ ಬೈಟ್ ಆಗಿ ಹೆದರ್ಕೊಂಡು ಓಡೋಗ್ಬೇಕಾದ್ರೆ ಗುಂಡಿ ಒಳಗೆ ಬಿದ್ದೋಗಿ ಎದ್ದೇಳಕ್ಕಾಗದೆ ಒದ್ದಾಡ್ತಾ ಇತ್ತು. ನಾವು ಕ್ವಿಕ್ಕಾಗಿ ಆ್ಯಕ್ಷನ್ಗೆ ಬಂದು ಕಾಮಾಗಿ ನಿಧಾನಕ್ಕೆ ಅಪ್ರೋಚ್ ಮಾಡಿದ್ವಿ. ಯಾಕಂದರೆ ಡೀರ್ಸ್ ಆರ್ ಸ್ಟ್ರೆಸ್ಡ್ ಅನಿಮಲ್ಸ್. ಸೊ ನಿಧಾನಕ್ಕೆ ಅವ್ರಿಗೆ ಅನಸ್ತೇಷಿಯಾನ ಇಂಡಕ್ಷನ್ ಮಾಡಿ ಅನಸ್ತೇಷಿಯಾ ಆದಮೇಲೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಕೆಲವು ಕಡೆ ಡಾಗ್ ಬೈಟ್ ಉಂಡಾಗಿದ್ದನ್ನು ನೋಡಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವು ಸ್ಟ್ರೆಸ್ಡ್ ಅನಿಮಲ್ಸ್, ಹಾಗಾಗಿ ಕಾಮಾಗಿ ಅಪ್ರೋಚ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಪೇನ್ ಕಿಲ್ಲರ್ನ ನಿಧಾನಕ್ಕೆ ಇಂಜೆಕ್ಟ್ ಮಾಡಿದ್ವಿ. ಡಾಗ್ ಬೈಟ್ ಆಗಿರೋದ್ರಿಂದ ಡೀರ್ಗೂ ಕೂಡ ವೆರಿ ರೇರ್ ಆಗಿ ರೇಬಿಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ರೀತಿಯ ಪ್ರೊಟೆಕ್ಷನ್ನು ನಾವು ಕೊಡಬೇಕಾಗತ್ತೆ. ಇದು ನಮ್ಮ ರೆಸ್ಕ್ಯೂ ಟೀಮ್. ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಡೋ ಟೈಮಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಕಷ್ಟ ಆದ್ರೂ ಒಂದು ಪ್ರಾಣಿ ಜೀವ ಉಳಿಸಿರೋ ಅಂಥ ನೆಮ್ಮದಿ, ಸಮಾಧಾನ, ಖುಷಿ ಎಲ್ಲರಲ್ಲೂ ಇತ್ತು. ಬಿಕಾಸ್ ಎವ್ರಿ ಹಾರ್ಟ್ ಬೀಟ್ ಮ್ಯಾಟರ್ ಟು ಅಸ್.